ನಮಸ್ಕಾರ ಮೇಡಮ್, ಮದುವೆ ಫಿಕ್ಸ್ ಆಗಿದೆ. 4 ವಾರಗಳ ರಜೆ ಬೇಕು. 4 ವಾರಗಳ ರಜೆ ಯಾಕ್ರಿ? ಇಯರ್ ಎಂಡ್ ಅಲ್ವಾ? 2 ವಾರಗಳ ರಜೆ ತಗೊಳ್ಳಿ. ಸ್ವಲ್ಪ ದಿನ ಬಿಟ್ಟು ಮತ್ತೆ ರಜೆ ಹಾಕ್ವಿರಂತೆ. ನಿಮಗೆ ಅದೆಲ್ಲ ಗೊತ್ತಾಗೋಲ್ಲ ಎನ್ನುತ್ತಾ ತನ್ನ ಕ್ರಾಫನ್ನು ಪದೇ ಪದೇ ಸ್ಟೈಲಾಗಿ ತಿರುಗಿಸಿದ. ತನ್ನನ್ನು ಅವಮಾನಿಸಲೇ ಹೀಗೆ ಮಾಡುತ್ತಿದ್ದಾನೆ ಅನಿಸಿತ್ತು ನಂದಿನಿಗೆ. ಇವನ ಹತ್ತಿರ ಸಿಟ್ಟು ಮಾಡಿ ಏನಾದರೂ ಮಾತನಾಡಿದರೆ ಖಂಡಿತವಾಗಿಯೂ ಇನ್ನು ಏನೇನೋ ಹೇಳಿಕೊಂಡು ತಿರುಗುತ್ತಾನೆ. ಆದರೂ ಬಾಕಿ ಇರುವ ಕೆಲಸ ನೆನೆಸಿಕೊಂಡು 3 ವಾರಗಳ ರಜೆ ಮಾತ್ರ ಕೊಟ್ಟಳು. ರಜಾ ಅರ್ಜಿಯನ್ನು ಹಿಡಿದುಕೊಂಡು ಕ್ಯಾಬಿನ್ ಬಾಗಿಲನ್ನು ಸಿಟ್ಟಿನಿಂದ ರಪ್ಪನೆ ದೊಡ್ಡ ಶಬ್ದವಾಗುವಂತೆ ಹಾಕಿ ಹೊರಟ ಸಂಜೆ. ಬ್ಯಾಂಕಿನ ಕೆಲಸ ಮುಗಿಸಿ ವಾಚ್ ನೋಡಿಕೊಂಡಾಗ ಆಗಲೇ 8 ಡ್ರೈವ್ ಮಾಡಿಕೊಂಡು ಮನೆಗೆ ಬಂದಳು ನಂದಿನಿ. ಏಕೆ ಇಷ್ಟೊಂದು ಜವಾಬ್ದಾರಿ ತೆಗೆದುಕೊಳ್ತೀನಂದು? ನಿನ್ನ ಜೀವ ಹೇಗಾಗಿದೆ ನೋಡು. ಹೇಗಿದ್ದವಳು ಹೇಗಾಗಿದ್ದಿ? ಸ್ವಲ್ಪವಾದರೂ ನಿನ್ನ ಬಗ್ಗೆ ಕಾಳಜಿ ಇದ್ದರೆ ಹೀಗಾಗ್ತಿರ್ಲಿಲ್ಲ. ಅಮ್ಮ ದೂರಿದರೂ ಅದರಲ್ಲಿ ಕಾಳಜಿ ಅರಿವಾಗದಲ್ಲ. ಅಮ್ಮ, ನಾನೇನು ಬೇಕಂತ ಹೀಗಾಗಿದ್ದೇನಾ? ಗಂಟಲು ಕಟ್ಟಿದಂತಾಗಿ ಮುಂದೆ ಮಾತನಾಡಲಾಗಲಿಲ್ಲ. ಕೈ ಕಾಲು ಮುಖ ತೊಳೆದುಕೊಂಡು ಕನ್ನಡಿಯ ಮುಂದೆ ನಿಂತು ನೋಡಿಕೊಂಡಳು. ಬ್ಯಾಂಕಿನಲ್ಲಿ ಇಯರ್ ಎಂಡ್ ಬರುತ್ತಿದ್ದಂತೆ 4 kg ಕಡಿಮೆಯಾಗುವುದು ಇದ್ದದೆ. ಬ್ಲೌಸಿನಲ್ಲಿ ಕೈ ತಳಬಳವೆನ್ನುತ್ತದೆ. ಈ ಸಲವಂತೂ ಕಣ್ಣಿನ ಸುತ್ತ ಕಪ್ಪು ಮತ್ತು ದಟ್ಟವಾಗಿದೆ. ಮುಖದಲ್ಲಿ ಅಲ್ಲಿ ಇಲ್ಲಿ ನೆರಿಗೆಗಳು ಕಾಣಿಸಿದ್ದವು. ಅರ್ಜೆಂಟಾಗಿ ಕೆಲವು ಸಾಮಾನುಗಳು ಬೇಕು, ಅಂಗಡಿಯಿಂದ ತರ್ತೀಯಾ ಎನ್ನುತ್ತಾ ಅಮ್ಮ ಚೀಟಿ ಕೊಟ್ಟಳು. ಚೀಟಿಯ ಮೇಲೆ ಕಣ್ಣಾಡಿಸಿದಳು. ಎಲ್ಲವೂ ಅಡುಗೆ ಮನೆ ಬೇಕಾಗುವ ಸಾಮಾನುಗಳು. ಕೊನೆಯಲ್ಲಿ ಹೇರ್ ಡೈ ಬರೆದಿತ್ತು. ಅಮ್ಮನ ಕೂದಲು ಅಲ್ಲಿ ಇಲ್ಲಿ ಬೆಳ್ಳಗಾಗಿದ್ದು ನಿಜ. ಆದರೂ ವಯಸ್ಸು 60 ಕಳೆದಿದೆಯಲ್ಲ. ಹೇರ್ ಡೈ ಹಚ್ಚದಿದ್ರೂ ನಡೆಯುತ್ತದೆ. ಇರಲಿ, ಕೂದಲಾದರೂ ಇದೆಯಲ್ಲ ಹೇರ್ ಡೈ ಹಚ್ಚಲು ಎಂದುಕೊಳ್ಳುತ್ತಲೇ ತನ್ನ ತಲೆಯ ಮೇಲೆ ಕೈಯಾಡಿಸಿಕೊಂಡಳು. ನಂದು, ಸುಮ್ಮನೆ ಕೂತ್ಕೋ ಎನ್ನುತ್ತಾ ತಲೆಗೆ ಎಣ್ಣೆ ಹಚ್ಚಿ ಬಿಗಿಯಾಗಿ 2 ಜಡೆ ಹೆಣೆದು ಹೂ ಮುಡಿಸಿ ಸ್ಕೂಲಿಗೆ ಕಳಿಸಿದ್ರು ಅಮ್ಮ. ಎಲ್ಲವೂ ಹೇಗಿರಬೇಕೋ ಹಾಗಿತ್ತು ಆ ಸಂಸಾರ. ಅಪ್ಪ ಅಮ್ಮ 3 ಮಕ್ಕಳು, 2 ಹೆಣ್ಣು 1 ಗಂಡು. ದೊಡ್ಡವಳು ನಂದಿನಿ. ಕಣ್ಣು ಮುಚ್ಚು ತೆರೆಯುವಷ್ಟರಲ್ಲಿ ಮಕ್ಕಳು ದೊಡ್ಡವರಾಗುತ್ತಾರಂತೆ. ಹಾಗೆ ಎಲ್ಲಿಯೂ ಕುಂಟದೆ ನಂದಿನಿ ಕಾಲೇಜ್ ಮುಗಿಸ್ತಿದ್ದಂತೆ ಬ್ಯಾಂಕಿನಲ್ಲಿ ಕೆಲಸ ಸಿಕ್ಕಿತ್ತು. ಮದುವೆಗೆ ಗಂಡನ್ನು ಹುಡುಕಬೇಕು ಎನ್ನುವಾಗಲೇ ಅವಳನ್ನು ಯಾವುದೋ ಮದುವೆಯಲ್ಲಿ ನೋಡಿದ ಅಭಯ್ ಮೆಚ್ಚಿದ. ಅಭಯ್ ಸಾಫ್ಟ್ವೇರ್ ಇಂಜಿನಿಯರ್. ಮದುವೆಗಿನ್ನೂ 5-6 ತಿಂಗಳಿತ್ತು. ರಸಿಕಾ ಅಭಯ್ ನಂದುವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಐಸ್ ಕ್ರೀಮ್ ತಿನ್ನಿಸಿದ. ಅವಳ ಉದ್ದುದ್ದ ಜಡೆಯನ್ನು ಹಿಡಿದೆಳೆದ. ಇಬ್ಬರು ಕೈ ಕೈ ಹಿಡಿದುಕೊಂಡು ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಎನ್ನುತ್ತಾ ಓಡಾಡಿದರು. ಅಷ್ಟರಲ್ಲಿ ಅಭಯ್ಗೆ 3 ತಿಂಗಳ ಮಟ್ಟಿಗೆ ಅಮೆರಿಕಕ್ಕೆ ಹೋಗಬೇಕಾಗಿ ಬಂತು. ನಂದುವಿನ ಮೂಗನ್ನು ಹಿಂಡುತ್ತಾ ಜೋಪಾನವಾಗಿರು ಮರಿ, ಅಭಯ್ ಲವ್ ಮೀ ಎನ್ನುವಷ್ಟರಲ್ಲಿ 3 ತಿಂಗಳು ಕಳೆದು ಹೋಗುತ್ತೆ. ಎಲ್ಲವೂ ಸರಿಯಾಗಿದ್ದರೆ ಹೇಗೆ? ಸಂಕಷ್ಟಗಳಿಲ್ಲದ ಜೀವನ ಉಂಟೆ? ಅಭಯ್ ಅಮೆರಿಕಕ್ಕೆ ಹೋದ 2-3 ವಾರಕ್ಕೆ ನಂದಿನಿಯ ಕೆಟ್ಟ ದಿನಗಳು ಶುರುವಾದವು. ಮೊದಲು ಎಡಬಿಡದೆ ಬಂದ ಜ್ವರ 2 ವಾರವಾದರೂ ಕಡಿಮೆಯಾಗಲಿಲ್ಲ. ಇಂಗ್ಲಿಷ್ ಔಷಧ, ಆಯುರ್ವೇದ, ಹೋಮಿಯೋಪತಿ ಎನ್ನುತ್ತಾ ಯಾವ ಮದ್ದಿಗೂ ಜಗ್ಗಲಿಲ್ಲ. ಊರಿನಲ್ಲಿದ್ದ ಮಾವ ಯಾವುದೋ ಮದ್ದನ್ನು ತಂದರು. ಅದನ್ನು ತೆಗೆದುಕೊಳ್ಳಲು ಶುರು ಮಾಡಿದ 2ನೇ ದಿನಕ್ಕೆ ಜ್ವರ ಕಮ್ಮಿಯಾಯಿತು. ನಿಶಕ್ತಿ ಇತ್ತು. ಆದರೆ ಮದ್ದು ತೆಗೆದುಕೊಳ್ಳಲು ಶುರು ಮಾಡಿದಂತೆ ಕೂದಲು ಉದುರಲು ಶುರುವಾಯಿತು. ಜ್ವರ ಕಡಿಮೆಯಾದರೂ ಕೂದಲುದುರುವುದು ನಿಲ್ಲಲಿಲ್ಲ. ಮನೆಯಲ್ಲಿ ಎಲ್ಲಿ ನೋಡಿದರೂ ನಂದಿನಿಯ ಉದ್ದದ ಕೂದಲು ಹಾರಾಡತೊಡಗಿತು. ನಂದಿನಿಯ ನೆತ್ತಿಯಲ್ಲಿ ಕೂದಲು ಕಡಿಮೆಯಾದದ್ದನ್ನು ಗಮನಿಸಿದ ಪಕ್ಕದ ಮನೆಯವರು ಎಂದರು, ಮದರಂಗಿ ಎಲೆ, ದಾಸವಾಳ ಎಲೆ, ಕರಿಬೇವಿನ ರಸ ತೆಗೆದು ಕುದಿಸಿ ಅದರೊಂದಿಗೆ ತೆಂಗಿನೆಯನ್ನು ಸೇರಿಸಿ ಹಚ್ಚುತ್ತೀರಿ, ಕೂದಲು ಬರ್ತದೆ ನೋಡಿ. ಎಷ್ಟೇ ಎಣ್ಣೆ ಹಚ್ಚಿ ತಿಕ್ಕಿದ್ರೂ ಕೂದಲು ಉದುರುವುದು ನಿಲ್ಲಲಿಲ್ಲ. ನಂದಿನಿಯ ಉದ್ದದ ಕೂದಲಿಗೆ ಕತ್ತರಿ ಬಿತ್ತು. ಅಭಯ್ ನಂದಿನಿಯೊಡನೆ ವಾರಕ್ಕೊಂದು ಬಾರಿ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಿದ್ದ. ಈ ಸಲ ವಿಡಿಯೋ ಕಾಲ್ ಮಾಡುವಾಗ ಅವನ ಗಮನಕ್ಕೂ ಬಂತು. ಹುಷಾರಿದೆಯಾ ನಂದು? ಇದೇನಿದು ಕೂದಲು ಕತ್ತರಿಸ್ಕೊಂಡ್ಯಾ? ಎಷ್ಟುದ್ದದ ಜಡೆ ಇತ್ತು ಅಲ್ವೇ? ಕೂದಲು ಉದುರಿದ್ಯಾ? ನೆತ್ತಿಯೆಲ್ಲ ಕಾಣ್ತಾ ಇದೆಯಲ್ಲ. ಅವನ ಮಾತು ಕೇಳಿ ಸಣ್ಣಗೆ ನಡುಗಿದರೂ ತೋರಿಸಿಕೊಳ್ಳದೆ, ಹೌದು ಕಣೋ, ಸೊಪ್ಪಿನ ರಸದ ಎಣ್ಣೆ ಹಾಕ್ತಾ ಇದ್ದೀನಿ, ಸರಿಯಾಗುತ್ತೆ ಎಂದಳು. ನಂದೇ ಚಿಂತೆ ಇರಬೇಕು ನಿಂಗೆ. ಇನ್ನೊಂದು ತಿಂಗಳಲ್ಲಿ ಬರ್ತೀನಿ ಮರಿ, ಬೇಜಾರು ಪಟ್ಕೋಬೇಡ ಎನ್ನುತ್ತಾ ಅಲ್ಲಿಂದಲೇ ಹೂ ಮುತ್ತ ನಂದಿತ್ತ. ಎಲ್ಲವೂ ಎನಿಸಿದಂತೆ ಆಗೋದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದರೆ ಹಾಗಾಗದಿರುವುದೇ ಹೆಚ್ಚು. ಕೂದಲು ಇನ್ನೂ ಹೆಚ್ಚು ಉದುರಿತೇ ವಿನಾ ಕಡಿಮೆ ಆಗಲಿಲ್ಲ. ತಲೆಯ ಚರ್ಮವೆಲ್ಲ ಕಾಣಿಸತೊಡಗಿತು. ಅಭಯ್ನೊಂದಿಗೆ ವಿಡಿಯೋದಲ್ಲಿ ಮಾತನಾಡುವುದನ್ನು ನಿಲ್ಲಿಸಿ
ಫೋನ್ನಲ್ಲಿ ಮಾತ್ರ ಮಾತನಾಡಿದಳು. ತಲೆಗೆ ಮೆಂತೆ ಹರಿದು ಹಚ್ಚಿದ್ದಾಯಿತು. ಈರುಳ್ಳಿ ಎಣ್ಣೆ, ಉರಗ ಗರಗದೆಣ್ಣೆಯೂ ಹಚ್ಚಿಯಾಯಿತು. ಅರಿಷ್ಟವನ್ನು ಕುಡಿದಾಯಿತು. ಏನು ಮಾಡಿದ್ರೂ ಹೊಸ ಕೂದಲು ಬರುವ ಸೂಚನೆ ಇಲ್ಲ. 3 ತಿಂಗಳ ಅಮೆರಿಕದ ಪ್ರವಾಸ ಮುಗಿಸಿ ಅಭಯ್ ಬರುವಾಗ ಅವಳ ತಲೆಯಲ್ಲಿ ಮುಕ್ಕಾಲು ಪಾಲು ಕೂದಲು ಉದುರಿ ಹೋಗಿ ವಿಚಿತ್ರವಾಗಿ ಕಾಣಿಸ್ತಿದ್ಲು. ಅಮೆರಿಕದಿಂದ ಬಂದವ 2 ದಿನಕ್ಕೆ ಮನೆಗೆ ಬಂದ. ಅವನಿಗೆ ಮುಖ ತೋರಿಸಲು ಹೆದರಿಕೆಯಾಯಿತು. ಅವಳನ್ನು ನೋಡುತ್ತಿದ್ದಂತೆಯೇ ಅವನ ಮಾತು ನಿಂತು ಬಾಯಿ ಕಟ್ಟಿತ್ತು. ಏನೋ ಹೇಳಿ ಅರ್ಧ ಗಂಟೆಗೆ ಎದ್ದು ಹೋದ. ಮತ್ತೆಂದು ಅವನ ಸುದ್ದಿ ಇಲ್ಲ. ಅಭಯನ ಸಂಬಂಧ ಮುರಿಯುತ್ತಿದ್ದಂತೆ ಮದುವೆ ದಳ್ಳಾಳಿಗಳು ಹೊಸ ಹೊಸ ಜಾತಕ ತಂದರು. ಹುಡುಗಿಯನ್ನು ನೋಡುತ್ತಿದ್ದಂತೆ ನಕಾರಾತ್ಮಕ ಸಂದೇಶವೂ ಬಂತು. ಅಷ್ಟರಲ್ಲಿ ಸುಧಾಕರ ಎನ್ನುವ ಹುಡುಗನೊಬ್ಬ ತನ್ನ ಸ್ನೇಹಿತನೊಂದಿಗೆ ನಂದಿನಿಯನ್ನು ನೋಡಲು ಬಂದ. ಸಪೂರ ಉದ್ದಕ್ಕಿದ್ದ ಸುಧಾಕರ ನೋಡಲು ಸುಮಾರಾಗಿದ್ದ. ನಂದಿನಿಯನ್ನು ಸಂತೋಷದಿಂದಲೇ ಮಾತನಾಡಿಸಿದ. ತನಗೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸವೆಂದ. ಮರುದಿನವೇ ತನಗೆ ನಂದಿನಿ ಒಪ್ಪಿಗೆ ಎಂದು ಹೇಳಿ ಕಳುಹಿಸಿದ. ಮನೆಯವರೆಲ್ಲ ಸಂತೋಷಪಟ್ಟರು. ಆದರೂ ನಂದಿನಿಗೇಕೋ ಅನುಮಾನ. ಆಗಾಗ ಇಬ್ಬರು ಭೇಟಿಯಾಗ್ತಿದ್ರು. ಒಮ್ಮೆ 5,000 ಕೊಡು, ಸ್ವಲ್ಪ ಅರ್ಜೆಂಟ್ ಇದೆ ಎಂದ. ಮಾತನಾಡದೆ ಕೊಟ್ಟಳು. 2 ವಾರ ಬಿಟ್ಟು 10,000 ಕೇಳಿದಾಗ ಅನುಮಾನ ಶುರುವಾಯಿತು. ಹೌದು, ನನಗೀಗ ಕೆಲಸವಿಲ್ಲ, ಖರ್ಚಿಗೆ ದುಡ್ಡು ಬೇಕಾಗಿದೆ. ಕೂದಲಿಲ್ಲದ ನಿನ್ನನ್ನು ಮಾತನಾಡದೆ ಒಪ್ಪಿಕೊಳ್ಳಲಿಲ್ಲವೇ? ನಿನ್ನ ಸಂಬಳದಲ್ಲಿ ಸ್ವಲ್ಪ ದುಡ್ಡು ನನಗೆ ಕೊಟ್ಟರೆ ಏನಾಗ್ತದೆ? ಹೇಗೋ ನಾನು ನಿನ್ನ ಗಂಡನಾಗುವವನಲ್ಲವೇ ಎಂದ. ಸಿಟ್ಟಿನಿಂದ ಎದ್ದು ಬಂದವಳು, ಇನ್ನು ಮದುವೆಯ ಬಗ್ಗೆ ಮನೆಯಲ್ಲಿ ಮಾತನಾಡಿದರೆ ಮನೆ ಬಿಟ್ಟು ಹೋಗುತ್ತೇನೆ ಎಂದು ಹೆದರಿಸಿದಳು. ಜೀವನದಲ್ಲಿ ಇದೆಲ್ಲ ನಡೆಯುತ್ತಿರಬೇಕಾದರೆ ಆಫೀಸ್ನ ಕೆಲಸದಲ್ಲೂ ಮನಸ್ಸಿಲ್ಲ. ಹಾಗಾಗಿ ನೋ ಪ್ರಮೋಷನ್, ನೋ ಇಂಕ್ರಿಮೆಂಟ್, ಡಿಮೋಷನ್ ಕೊಡುವಂತೆ ಕಡತ ವಿಭಾಗಕ್ಕೆ ಕಳುಹಿಸಿದರು. ಮನಸ್ಸು ಮತ್ತಷ್ಟು ಕುಗ್ಗಿತ್ತು. ಕೂದಲು ಉದುರುವುದು ಮತ್ತಷ್ಟು ಜಾಸ್ತಿ ಆಯಿತು. ಗೆಳತಿಯೊಬ್ಬಳು ಒತ್ತಾಯ ಮಾಡಿದಳೆಂದು ಅವಳ ಮದುವೆಗೆ ಹೋಗಿದ್ದಳು. ಅಲ್ಲಿ ಹೆಣ್ಣು ಮಕ್ಕಳು ಎಲ್ಲರಿಗೂ ಅರಸಿನ ಕುಂಕುಮ ಹೂವನ್ನು ಕೊಡ್ತಿದ್ರು. ಅರಸಿನ ಕುಂಕುಮ ಕೊಟ್ಟ ಹುಡುಗಿ ಮುಂದೆ ಹೋದಳು. ಹೂವನ್ನು ಕೊಡುವ ಹುಡುಗಿ ಇವಳನ್ನೊಮ್ಮೆ ಇವಳ ತಲೆಯನ್ನು ದೃಷ್ಟಿಸಿ ನೋಡಿ ಹೂವನ್ನು ಕೊಡದೆ ಮುಂದೆ ಹೋದಳು. ನಂದಿನಿಗೆ ಅವಮಾನವಾದಂತಾಯಿತು. ಅಲ್ಲದೆ ಮುಂದೆ ಹೋದ ಹುಡುಗಿಯರು ಏನೋ ಹೇಳಿಕೊಂಡು ಇವಳನ್ನು ನೋಡಿ ನಕ್ಕರು. ನಂದಿನಿಯ ಕಣ್ಣಲ್ಲಿ ಜಿಲ್ಲನೆ ನೀರು ಧುಮುಕಿತ್ತು. ಇದನ್ನು ಕಂಡು ಪಕ್ಕದಲ್ಲಿದ್ದ ಕೂತಿದ್ದ ಮಹಿಳೆಯೋರ್ವರು, ನೀವಿಂಥ ಫಂಕ್ಷನ್ಗೆ ಬರಬೇಡಿ, ಮಕ್ಕಳಿರಲಿ, ದೊಡ್ಡವರು ಇನ್ನೊಬ್ಬರನ್ನು ಅವಮಾನ ಮಾಡಲು ಹಿಂಜರಿಯುವುದಿಲ್ಲ ಎಂದಾಗ ದುಃಖ ತಡೆಯದೆ ಅಲ್ಲಿಂದ ವಾಪಸ್ ಬಂದು ಬಿಟ್ಟಳು. ಮತ್ತೆಂದು ಮದುವೆ ಗೃಹಪ್ರವೇಶವಿರಲಿ, ಅಕ್ಕಪಕ್ಕದ ಮನೆಗೆ ಹೋಗುವುದನ್ನು ನಿಲ್ಲಿಸಿದಳು. ಈಗ ಕೂದಲಿನ ಬುಡವನ್ನು ಗಿಡ ನೆಡುವಂತೆ ತಲೆಯಲ್ಲಿ ನೆಡಬಹುದಂತೆ. ಸ್ವಲ್ಪ ದಿನಕ್ಕೆ ಕೂದಲು ಉದ್ದ ಬರ್ತದಂತೆ ಕಣೆ, ನಿನಗೂ ಹಾಗೆ ಮಾಡಬಹುದಿತ್ತೇನೋ ಅಮ್ಮನೆಂದಳು. ಅದೆಲ್ಲ ಕಿರಿಕಿರಿ, ಅದರ ಬದಲು ವಿಗ್ ಹಾಕಿಕೊಂಡರಾಯಿತು, ಸುಲಭ ಅಪ್ಪನೆಂದರು. ತಲೆಯಲ್ಲಾಡಿಸಿದ ನಂದಿನಿ, ನಾನಾಗಿ ಇರಲು ಬಿಡಿ, ನನ್ನ ಭವಿಷ್ಯ ಹೀಗಿರುವುದೇ ಆದರೆ ಹಾಗೆ ಆಗಲಿ, ಬಂದದನ್ನು ಬಂದ ಹಾಗೆ ಸ್ವೀಕರಿಸ್ತೇನೆ ಎಂದಳು. ನೀನೊಬ್ಬಳು ಶುದ್ಧ ಹೊರಟು ಎಂದಳು ಅಮ್ಮ. ಅವಳ ಭೂತ ಭವಿಷ್ಯವನ್ನು ಹಾಳು ಮಾಡಿ ಆತ್ಮಸ್ಥೈರ್ಯವನ್ನು ಅಲುಗಾಡಿಸಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ ತಲೆ ಕೂದಲು ತಂದ ದುರದೃಷ್ಟವನ್ನು ಮೆಟ್ಟಿ ನಿಲ್ಲಲು ತೀರ್ಮಾನಿಸಿದಳು. ಕೂದಲಿಲ್ಲದರೇನಂತೆ, ಮದುವೆ ಇಲ್ಲದಿದ್ದರೇನಂತೆ, ಜೀವನ ಅಲ್ಲಿಗೆ ನಿಲ್ಲೋದಿಲ್ಲ. ಡಿಪಾರ್ಟ್ಮೆಂಟ್ ಪರೀಕ್ಷೆ ತೆಗೆದುಕೊಂಡು ಪ್ರಮೋಷನ್ ಗಿಟ್ಟಿಸಿಕೊಂಡು ದೂರದ ಬೆಳಗಾವಿಯ ಬ್ಯಾಂಕಿಗೆ ಟ್ರಾನ್ಸ್ಫರ್ ತೆಗೆದುಕೊಂಡಳು. ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸದಲ್ಲಿದ್ದ ತಮ್ಮನಿಗೆ ಮದುವೆ ಫಿಕ್ಸ್ ಆಯಿತು. ಅವನೇ ಹುಡುಕಿಕೊಂಡ ಹುಡುಗಿ, ದೊಡ್ಡ ಮನುಷ್ಯರ ಮನೆಯ ಹುಡುಗಿಯಂತೆ. ಖುಷಿಯಾಯಿತು. ಕಡೆಗೂ ಮನೆಯಲ್ಲಿ ಖುಷಿಯ ವಾತಾವರಣ. ವರ್ಷಗಳ ಮೇಲೆ ಹೊಸ ಸೀರೆ ಖರೀದಿಸಿ ಬ್ಲೌಸ್ ಹೊಲಿಸಿಕೊಂಡಳು. ಒಂದು ದಿನ ಫೋನ್ ಮಾಡಿದ ಅಮ್ಮ, ನೀನು ಮದುವೆಗೆ ದೂರದಿಂದಲೇ ಆಶೀರ್ವಾದ ಮಾಡಿದರೆ ಸಾಕು ಎನ್ನುತ್ತಿದ್ದಾನೆ ನಿನ್ನ ತಮ್ಮ. ನೀನು ದೂರದ ಊರಿನಲ್ಲಿ ಇದ್ದಿ ಎಂದು ಹುಡುಗಿಯ ಮನೆಯವರ ಹತ್ತಿರ ಹೇಳಿದಾನಂತೆ. ಅರ್ಥವಾಯಿತು. ಅಕ್ಕನ ತಲೆಯಲ್ಲಿ ಕೂದಲಿಲ್ಲದಿರುವುದು ಅವಮಾನ ತಮ್ಮನಿಗೆ. ಈ ಸಲದ ಅವಮಾನಕ್ಕೆ ಕಣ್ಣೀರು ಬರಲಿಲ್ಲ. ಅದಾಗಲೇ ಕಣ್ಣೀರು ಹೆಪ್ಪುಗಟ್ಟಿತ್ತು. ಮತ್ತೊಂದು ವರ್ಷ ತಂಗಿಗೂ ಮದುವೆ ಆಯಿತು. ಬಾ ಅಕ್ಕ ಮದುವೆಗೆ, ಏನು ಆಗೋದಿಲ್ಲ ಎಂದರು. ತಂಗಿಯನ್ನು ದೂರದಿಂದಲೇ ಆಶೀರ್ವದಿಸಿದಳು.
ತನ್ನ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುವಂತೆ ಮತ್ತೊಮ್ಮೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆದು ಮ್ಯಾನೇಜರ್ ಪೋಸ್ಟ್ ಗಿಟ್ಟಿಸಿಕೊಂಡಳು. 2 ವರ್ಷಕ್ಕೆ ಸೀನಿಯರ್ ಮ್ಯಾನೇಜರ್, ಪ್ರೈವೇಟ್ AC ಚೇಂಬರ್, ಬಾಗಿಲಲ್ಲಿ ಸೀನಿಯರ್ ಮ್ಯಾನೇಜರ್ ಎಂಬ ಬೋರ್ಡ್, ಮೇಡಮ್ ಮೇಡಮ್ ಎನ್ನುವ ಸಹೋದ್ಯೋಗಿಗಳು. ವಯಸ್ಸು 35, ಕಳೆಯೋದ್ರೊಳಗೆ ಮಾಡಿದ ಸಾಧನೆ ಇದು. ನಾನು ಅದೃಷ್ಟವಂತಳೆ ಇಲ್ಲ ದುರದೃಷ್ಟವಂತಳೆ ಎಂದು ಕೇಳಿಕೊಳ್ಳುವಂತಾಯಿತು. ಮತ್ತೆರಡು ವರ್ಷಗಳಲ್ಲಿ ತಂದೆ ತೀರಿಕೊಂಡರು. ನಂದಿನಿಯ ತಮ್ಮ ಹೆಂಡತಿಯೊಂದಿಗೆ ಬೇರೆ ಮನೆ ಮಾಡಿಕೊಂಡಿದ್ದನು. ಅಮ್ಮ ಒಬ್ಬಂಟಿಯಾದಾಗ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ತೆಗೆದುಕೊಂಡು ಬಂದಳು. ಅಮ್ಮ ಅವಳಿಗಾಗಿ ನೆಟ್ಟ ಮದರಂಗಿ ಗಿಡ ಚಿಗುರೊಡೆದು ಎತ್ತರಕ್ಕೆ ಬೆಳೆದಿತ್ತು. ಒಂದು ಭಾನುವಾರ, ಬಾನಂದು ಮದರಂಗಿ ಹರಿದಿಟ್ಟಿದ್ದೇನೆ, ತಲೆಗೆ ಹಚ್ಚುತ್ತೇನೆ. ತಲೆಯಲ್ಲಿ ಅಲ್ಪ ಸ್ವಲ್ಪ ಕೂದಲಾದರೂ ಬರಲಿ. ಬೇಡಮ್ಮ, ಕೂದಲಿಲ್ಲದಿರುವುದು ಅಭ್ಯಾಸವಾಗಿ ಬಿಟ್ಟಿದೆ. ಕೂದಲು ಉದುರಿ ಹಲವಾರು ಪಾಠ ಕಲಿಯುವಂತಾಯಿತು ಎಂದಳು. ಹಠ ಮಾಡಬೇಡ ನಂದು. ಸ್ವಲ್ಪ ಕೂದಲು ಬಂದಿದ್ದರೂ ಯಾವುದಾದ್ರೂ ಹುಡುಗ ನಿನ್ನನ್ನು ಒಪ್ತಿದ್ದನೋ ಏನೋ. ಅಮ್ಮನ ಕಳಕಳಿ ನೋಡಿ ಅವಳಿಗೆ ಈ ಸಲ ನಗು ಬಂತು. ನಿನಗೇನೋ ಹುಚ್ಚು. ತಲೆ ನೆರೆಯುವ ಕಾಲಕ್ಕೆ ಮದುವೆ. ಬಾ ಅಮ್ಮ, ಹರಿದಿಟ್ಟ ಮದರಂಗಿಯನ್ನು ನಾನೇ ನಿನ್ನ ತಲೆಗೆ ಹಚ್ಚುತ್ತೇನೆ ಎಂದು ಬಲವಂತವಾಗಿ ಅಮ್ಮನನ್ನು ಕೂರಿಸಿಕೊಂಡು ಕೂದಲನ್ನು ಭಾಗ ಮಾಡಿ ತಿಕ್ಕಿ ತಿಕ್ಕಿ ಹಚ್ಚತೊಡಗಿದಳು. ಮಗಳಿಗೆ ಗೊತ್ತಾಗದ ಹಾಗೆ ಅಮ್ಮ ಕಣ್ಣೀರಿಟ್ಟರೆ ಅಮ್ಮನಿಗೆ ಕಾಣದ ಹಾಗೆ ಮಗಳು ಕಣ್ಣೊರೆಸಿಕೊಂಡಳು. ಕಿಟಕಿಯಿಂದ ಹೊರಗೆ ನೋಡ್ತಿದ್ಲು. ಅವಳು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ಪಕ್ಕದ ಕಂಪೌಂಡ್ನಲ್ಲಿದ್ದ ಸಂಪಿಗೆ ಮರವೊಂದು ಹಸಿರಾಗಿತ್ತು. ಹೂವಿನ ಪರಿಮಳ ಬ್ಯಾಂಕಿನ ಗೇಟಿನವರೆಗೆ ಬರ್ತಿತ್ತು. 1-2 ತಿಂಗಳಲ್ಲಿ ಮರ ಒಣಗತೊಡಗಿತ್ತು. ಎಲೆಗಳು ಉದುರಿದವು. ಅದರಲ್ಲಿ ಗೂಡು ಕಟ್ಟಿದ್ದ ಹಕ್ಕಿಗಳು ಬೇರೆ ಕಡೆಗೆ ಹೋದವು. ಈಗ ಮರ ಬೋಳಾಗಿ ನಿಂತಿದೆ. ಸಂಕಟವೆನಿಸಿತು ಅವಳಿಗೆ. ಬಿರುಗಾಳಿಯನ್ನು ಎದುರಿಸಿ ತರಗೆಲೆಯಂತೆ ಹಾರಾಡುತ್ತಿದ್ದ ಮನಸ್ಸು ಸುಸ್ಥಿತಿಗೆ ಬಂದಾಗ ತಲೆಯಲ್ಲಿ ಮೊಳಕೆ ಹೊಡೆಯಿತು. ಹೊಸ ಚಿಗುರು. ನೋಡುತ್ತಿದ್ದಂತೆ ಚಿಗುರು ಗುಂಗುರು ಕೂದಲಾಗಿ ಮೊಳೆತು ಅಲೆಯಾಗಿ ಉದ್ದವಾಯಿತು. ಮತ್ತೆರಡು ತಿಂಗಳಲ್ಲಿ ಭುಜದ ಮಟ್ಟಕ್ಕೆ ಬಂತು. ತಲೆಯಲ್ಲಿ ಕೂದಲು ಬರುತ್ತಿದ್ದಂತೆ ಮತ್ತೆ 25ರ ಸೌಂದರ್ಯ ಬಂತು. ಇದೇ ಕೂದಲು 7-8 ವರ್ಷಗಳ ಕೆಳಗೆ ಬಂದಿದ್ರೆ ಚಿನ್ನದಂಥ ಹುಡುಗ ಸಿಗ್ತಿದ್ದನಲ್ಲೇ. ಇರಲಿ, ನಿನ್ನ ವಯಸ್ಸಿಗೆ ತಕ್ಕದಾದ ಹುಡುಗ ಸಿಗ್ಬೋದು. ಯಾರಿಗೆ ಗೊತ್ತು ಯಾರ ಹಣೆಬರ ಎಲ್ಲಿಗೆ ಮುಟ್ಟಿಸ್ತದೆಂದು ಎಂದರು ಅಮ್ಮ. ಬೇಕಾದಾಗ ಇಲ್ಲವಾಗಿ, ಅದಿಲ್ಲದೆ ಬದುಕಲು ಕಲಿತಾಗ ಮತ್ತೆ ಉದಯಿಸಿದೆ. ಇರಳು ಬಿಡು, 35ಕ್ಕೆ ಮದುವೆಯೇ ಎಂದಳು. ಅಮ್ಮ ಸುಮ್ಮನಾದಳು. ತಾಯಿಯ ಮನನೊಂದಾಗ, ಹೊಟ್ಟೆಯ ಸಂಕಟ ತಡೆಯದಾದಾಗ ಮದುವೆಗೆ ಒತ್ತಾಯಿಸುತ್ತಿದ್ದರು. ನೋವೊಂದು ಗಡುಸಾದ ಮನಕ್ಕೆ ಮದುವೆ ಒಂದು ಬಂಧನವಾಗಿ ತೋರಿತ್ತು ಅವಳಿಗೆ. ಹೊರಗಡೆ ಇದ್ದ ಸಂಪಿಗೆ ಮರದಲ್ಲಿ ಮಕ್ಕಳು ಜೋಕಾಲಿ ಕಟ್ಟಿಕೊಂಡು ಹಾಡುವುದು ಕಾಣಿಸಿತ್ತು. ಮರ ಗಟ್ಟಿ ಇರಬೇಕು, ಹಾಗೆ ಮಕ್ಕಳು ಜೋಕಾಲಿ ಕಟ್ಟಿಕೊಂಡಿದ್ದಾವೆ. ಮರ ಪೂರ್ತಿ ಒಣಗಿರದಿದ್ದರೆ ಒಂದು ದಿನ ಚಿಗುರಲೂಬಹುದು ಎನಿಸಿತವಳಿಗೆ. ಮೇಡಮ್, ಐ ಆಮ್ ನಿಶಾಂತ್. ಆಫೀಸರ್ ಆಗಿ ಈ ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ಆಗಿದೆ ಎನ್ನುತ್ತಾ ಟ್ರಾನ್ಸ್ಫರ್ ಲೆಟರನ್ನು ಮುಂದಿಟ್ಟವನನ್ನು ದಿಟ್ಟಿಸಿ ನೋಡಿದಳು. ಚೆಕ್ಸ್ ಕ್ಯಾಶುವಲ್ ಶರ್ಟ್ ಮತ್ತು ನೀಲಿ ಪ್ಯಾಂಟ್ ಧರಿಸಿದ್ದ ನಿಶಾಂತ್ 6 ಅಡಿಗೂ ಹೆಚ್ಚು ಎತ್ತರವಿದ್ದು ಅದಕ್ಕೆ ತಕ್ಕ ದಪ್ಪನಿದ್ದಾನೆ. ಆದರೆ ಏನೋ ಒಂದು ಮಿಸ್ಸಿಂಗ್. ಅದೇ ಮುಖದಲ್ಲಿ ಎಳ್ಳಷ್ಟು ನಗುವಿಲ್ಲ. ಇದು ವಯಸ್ಸಿಗೆ ಮೀರಿದ ಗಂಭೀರತೆಯೇ, ಅಹಂಕಾರವೇ, ಇಲ್ಲ ಸಂಸಾರದ ತಾಪತ್ರೇ? ತಟ್ಟನೆ ಅವಳ ಗಮನ ಅವನ ತಲೆಯತ್ತ ಹೋಯಿತು. ಅರೆ, ತಲೆಯಲ್ಲಿ ಕೂದಲಿಲ್ಲ. ಅದು ಪ್ರಾಯ ಹೆಚ್ಚಾಗಿಲ್ಲ. ನಗು ಬಂತವಳಿಗೆ. ತಲೆ ಕೂದಲು ಉದುರುವುದಕ್ಕೂ ಪ್ರಾಯಕ್ಕೂ ಸಂಬಂಧವಿದೆಯಾ? ಕೆಲಸದಲ್ಲಿ ಚುರುಕು, ಪರಮೋಪಕಾರಿ ಬುದ್ಧಿ, ಎಲ್ಲವೂ ಮೆಚ್ಚುವಂಥದ್ದೇ. ಆದರೂ ನಗುವೇಕೆ ಇಲ್ಲ ಅವನ ಮುಖದಲ್ಲಿ? ನಂದಿನಿ ಸಮಯ ಸಿಕ್ಕಾಗಲೆಲ್ಲ ಮಾತನಾಡಿಸಿದಳು ನಿಶಾಂತ್ನನ್ನು. ಹತ್ತಿರ ಹೋದಷ್ಟು ದೂರ ಹೋಡ್ತಾನೆ ಅನಿಸಿತ್ತು. ನಿಶಾಂತ್ ಬ್ಯಾಂಕ್ ಸೇರಿ 6 ತಿಂಗಳು ಕಳೆಯುವಷ್ಟರಲ್ಲಿ ಮುಖ ನೋಡಿ ಮುಗುಳ್ನಗುವಷ್ಟು ಆತ್ಮೀಯನಾದ. ಇಬ್ಬರು ಅಪರೂಪಕ್ಕೆ ಕ್ಯಾಂಟೀನ್ಗೆ ಒಟ್ಟಿಗೆ ಹೋಗ್ತಿದ್ರು. ಮಂತ್ ಎಂಡ್ ಬ್ಯುಸಿ ದಿನಗಳು ಗಂಟೆ 8 ಆದರೂ ಅವರಿಬ್ಬರು ಅಕೌಂಟ್ಸ್ ಟ್ಯಾಲಿ ಮಾಡಲು ಪ್ರಯತ್ನಿಸುತ್ತಿದ್ದರು. ಕ್ಯಾಬಿನ್ ಬಾಗಿಲು ತೆಗೆದುಕೊಂಡು ಒಳಬಂದವನು ಕುಳ್ಳಿರಿಸಿ ಕೂದಲು ಉದುರಿದು ಹೆರಿಡಿಟಿಯಾ ಇಲ್ಲ ಮೆಲ್ಲನೆ ಕೇಳಿದಳು. ಮೊದಲೇ ಗಂಭೀರ ಮುಖ ಮತ್ತಷ್ಟು ಗಂಭೀರವಾಯಿತು. ಮುಖ ಕಿವುಚಿದ. ಎತ್ತಲೋ ನೋಡತೊಡಗಿದ. ಹೇಳಬೇಕಂತ ಒತ್ತಾಯವಿಲ್ಲ, ನಾನು ಇಂಥದೇ ಪರಿಸ್ಥಿತಿಯಲ್ಲಿದ್ದೆ ಎನ್ನುತ್ತಾ ತಾನು ಅನುಭವಿಸಿದ್ದನ್ನು ಸೂಕ್ಷ್ಮವಾಗಿ ಹೇಳಿದಳು. ನಿಜ ಸ್ಥಿತಿಯನ್ನು ಹೇಳಲಿಕ್ಕೆ ಹೆದರಿಕೆ ಮೇಡಮ್ ಎಂದವನು ಸ್ವಲ್ಪ ಹೊತ್ತು ಸುಮ್ಮನಿದ್ದು ತಂದೆಯ ಬಳುವಳಿಯಾಗಿ ಬಂದದ್ದು. ಎತ್ತರ ಮತ್ತು ಕಡಿಮೆ ಕೂದಲು. ಮನೆಯಲ್ಲಿ ತಂದೆ ತಾಯಿ ಜಗಳಕ್ಕೆ ಮನ ಬೇಸತ್ತಾಗ ನೇರ ಪರಿಣಾಮ ಕೂದಲು ಉದುರತೊಡಗಿದ್ದು. ಮಧ್ಯೆ ಉತ್ತರ ಭಾರತಕ್ಕೂ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಕೂದಲುದುರುವುದು ಜಾಸ್ತಿ ಆಯಿತು. ಈಗ ತಲೆಯಲ್ಲಿರುವ 4 ಕೂದಲನ್ನು ಶೇವ್ ಮಾಡಿ ತೆಗೆಯುತ್ತಿದ್ದೇನೆ. ಕೇಳಲೋ ಬೇಡವೋ ಎಂಬಂತೆ ಮೆಲ್ಲನೆ ಕೇಳಿದಳು. ಮದುವೆ? ಇಲ್ಲ, ನನ್ನ ಪ್ರಕಾರ ಕೂದಲಿಲ್ಲದವರು ಮದುವೆಯ ಬಗ್ಗೆ ಕನಸು ಕಟ್ಟದಿರುವುದು ಒಳ್ಳೆಯದು. ಬಿಡಿ ಮೇಡಮ್, ಅದಕ್ಕಾಗಿ ಬೇಜಾರಿಲ್ಲ. ಮದುವೆಯನ್ನೀಗ ಜೀವನದ ಗುರಿಯಾಗಿಸಿಕೊಂಡಿಲ್ಲ ಎಂದ.
ನಂದಿನಿಯ ಮನಸ್ಸು ಬೇಡವೆಂದರೂ ನಿಶಾಂತ್ನ ಬಗ್ಗೆ ಆಲೋಚಿಸತೊಡಗಿತು. ಅವನ ಪ್ರೊಫೈಲ್ ನೋಡಿದಾಗ ಅವನು ತನಗಿಂತ 6 ತಿಂಗಳು ಸಣ್ಣವನೆಂದು ಗೊತ್ತಾಯಿತು. ಆದರೂ ಯಾಕಾಗಬಾರ್ದು ಎನಿಸಿತ್ತು. ಮತ್ತೊಮ್ಮೆ ಈ ವಯಸ್ಸಿಗ. ಒಂದು ಸಂಜೆ ಆಫೀಸ್ನ ಕೆಲಸ ಮುಗಿಯುವುದು ಲೇಟ್ ಆದಾಗ ಇಬ್ಬರು ಪಕ್ಕದ ಹೋಟೆಲ್ ಹೊಕ್ಕರು. ಟೀ ಕುಡಿಯುತ್ತಾ ಮೆಲ್ಲನೆಂದಳು, ನಿಶಾಂತ್, ನೇರವಾಗಿ ಕೇಳ್ತಿದ್ದೇನೆ, ಇಬ್ಬರು ಮದುವೆ ಆಗೋಣವಾ? ನಾನು ನಿಮ್ಗಿಂತ 6 ತಿಂಗಳು ದೊಡ್ಡವಳು. ಅಲ್ಲದೆ ನಿಮ್ಮ ಜಾತಿಯೂ ಬೇರೆ. ನಂದಿನಿಯ ಮಾತು ಕೇಳ್ತಿದ್ದಂತೆ ಅವನ ಮುಖದಲ್ಲಿ ಎಲ್ಲ ಭಾವನೆಗಳು ಹಾದು ಹೋದವು. ಮೆಲ್ಲನೆ ಆದರೆ ದೃಢವಾದ ಸ್ವರದಲ್ಲೆಂದ, ಮೇಡಮ್, ಜಾತಿ ವಯಸ್ಸಿನ ಬಗ್ಗೆ ತಲೆ ಕೆಡಿಸಿಕೊಳ್ಳುವವನಲ್ಲ ನಾನು. ಆದರೆ ನೀವು ಸೀನಿಯರ್ ಮ್ಯಾನೇಜರ್, ನಾನಿನ್ನು ಆಫೀಸರ್ ಅಷ್ಟೇ. ಅಲ್ಲದೆ ಅವನ ಮಾತನ್ನು ತುಂಡರಿಸುತ್ತಾ, ಮ್ಯಾನೇಜರ್, ಆಫೀಸರ್ ಪೋಸ್ಟ್ಗಳು ಆಫೀಸ್ಗೆ ಸೀಮಿತ, ಗಂಡ ಹೆಂಡತಿ ಮಧ್ಯೆ ಅಂತೂ ಸುಳಿಯುವುದಿಲ್ಲ ಎಂದಳು. ಸ್ವಲ್ಪ ಹೊತ್ತು ಸುಮ್ಮನೆದ್ದು ಅವನೆಂದ, ಮದುವೆಯ ಹೆಸರೇ ಹೆದರಿಕೆ ಹುಟ್ಟಿಸ್ತದೆ. ನನ್ನ ಸುತ್ತ ಗೋಡೆ ಕಟ್ಟಿಕೊಂಡು ಬಿಟ್ಟಿದ್ದೇನೆ, ಅದರಿಂದ ಹೊರಬರಲು ಕಷ್ಟ. ಹೀಗೆ ಇರೋಣ ಮೇಡಮ್, ನಿಮ್ಮ ಅಭಿಪ್ರಾಯವನ್ನು ಗೌರವಿಸುತ್ತೇನೆ ಎಂದಳು. ಒಂದು ಸಂಜೆ ಬ್ಯಾಂಕಿನ ಕಾರ್ ಪಾರ್ಕಿಂಗ್ನತ್ತ ಅವಳು ಹೋಗುತ್ತಿದ್ದಾಗ ಹತ್ತಿರ ಬಂದ ನಿಶಾಂತ್ನೆಂದ, ನಂದಿನಿ ಹೆನ್ನಲೆ, ನಂದು ಹೆನ್ನಲೆ, ಮದುವೆ ಯಾವಾಗ ಮಾಡಿಕೊಳ್ಳೋಣ? ಆಶ್ಚರ್ಯದಿಂದ ಅವನನ್ನೇ ನೋಡ್ತಿದ್ದಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವವರಿರುವಾಗ ಒಂಟಿಯಾಗಿ ಏಕೆ ಇರಬೇಕೆಂದೆನಿಸಿತು ಎಂದು ತುಂಟತನದಿಂದ ನಕ್ಕ. ಅವಳು ನಕ್ಕಳು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.